ನಗರದ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾ ಲೇಖಕಿಯರ ಸಮ್ಮೇಳನಕ್ಕೆ ಮೈಸೂರು ವಿಶ್ರಾಂತ ಕುಲಪತಿ ಪದ್ಮಶೇಖರ್ ಉದ್ಘಾಟಿಸಿದರು. ನಂತರ ಮಾತನಾಡಿ, ಎಲ್ಲ ಜಾತಿಯ ಜನ ಒಂದಾಗಿ ಮಾಡುವ ವೃತ್ತಿ ಒಕ್ಕಲುತನವಾಗಿದೆ ಎಂದು ಹೇಳಿದರು. ವಿಶ್ರಾಂತ ಕುಲಪತಿ ಸಬಿಹಾ ಭೂಮಿಗೌಡ ಮಾತನಾಡಿ, ಜನಪದ ಸಾಹಿತ್ಯ, ಜನಪದ ಕಲೆಯಲ್ಲಿ ಹೆಣ್ಣು ಮಕ್ಕಳನ್ನು ಎಷ್ಟು ಪ್ರಮಾಣದಲ್ಲಿ ತೊಡಗಿಸಿಕೊಂಡಿದ್ದೇವೆ ಎಂಬುದನ್ನು ಮನನ ಮಾಡಿಕೊಳ್ಳಬೇಕಾಗಿದೆ ಎಂದರು. ಕಾರ್ಯಕ್ರಮಕ್ಕೂ ಮುನ್ನ ರೈತ ಸಭಾಂಗಣದಿಂದ ಅಂಬೇಡ್ಕರ್ ಭವನದವರೆಗೂ ವಿವಿಧ ಕಲಾತಂಡಗಳೊಂದಿಗೆ ಮೆರವಣಿಗೆ ನಡೆಸಿದರು. ಓದ್ತಾ ಇದ್ದೀರಾ? ಎಲ್ಲ ಕಂಪ್ಯೂಟರೈಸ್ ಮಾಡಿಬಿಟ್ಟಿದ್ದೀರಾ? ನಾನು ಜಗಳ ಮಾಡಿದ್ದೆ. ಕಥೆ ಕವನಗಳಿಂದ ಬರೆದೇ ಇದ್ದಿರಬಹುದು, ಆದರೆ ಬರೆಯುವವರಿಗೆ ಅವರು ಸ್ಫೂರ್ತಿಯಾಗಿದ್ರು, ಪ್ರೇರಣೆಯನ್ನು ತುಂಬಿದ್ರು, ದಾರಿಯನ್ನು ನಿರ್ತಾರೆ ಎಂಬುದನ್ನು ನಾವು ನೆನಪಲ್ಲಿ ಇಟ್ಕೊಳ್ಳಲ್ಲ. ಹಾಗೆ ಬದಲ ದಮಿಯಂತಿ ಗೋರೆಗೌಡರು ಬದುಕಿನ ಎಲ್ಲ ಜಾತಿಯ ಜನ ಒಂದಾಗಿ ಮಾಡುವಂತಹ ವೃತ್ತಿ ಈ ಒಕ್ಕಲುತನದ್ದು. ಇಂತಹ ಸ್ಥಳದಲ್ಲಿ ರಾಷ್ಟ್ರ ಗುರುತಿಸುವಂತಹ ಘಟನೆಗಳು ನಡೆದಿವೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿದೆ ಅಂತ ಅನ್ಕೊಳ್ತೇನೆ. 1938ರಲ್ಲಿ ನಡೆದ ಶಿವಪುರದ ಧ್ವಜ ಸತ್ಯಾಗ್ರಹ ಅಂತಹ ಬಹುದೊಡ್ಡ ಐತಿಹಾಸಿಕ ಘಟನೆ. ಇದರಲ್ಲಿ ಮಹಿಳೆಯರು ಯಾವ ಪ್ರಮಾಣದಲ್ಲಿ ಪಾತ್ರ ವಹಿಸಿದ್ರು ಅಂತ ಹೇಳಿ ಇತಿಹಾಸದ ಪುಟಗಳನ್ನು ತಿರುವು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ರಾಷ್ಟ್ರ ಧ್ವಜಾರೋಹಣ ಸಂದರ್ಭದಲ್ಲಿ ಬ್ರಿಟಿಷರು ಎಲ್ಲರನ್ನೂ ದಸ್ತಗಿರಿ ಮಾಡಿದಾಗ ಹೇಳಿದ್ರೆ ಮೌಖಿಕವಾದಂತಹ ಜನಪದ ಸಾಹಿತ್ಯನ ಪೀಳಿಗೆಯಿಂದ ಪೀಳಿಗೆ ತಲುಪಿಸುವಂತಹ ಕೆಲಸವನ್ನ ತಂಡಗಳು ಮಾಡ್ತಾ ಇದ್ದಾರೆ. ಮತ್ತೆ ವಾಚಿಕೀಯರಾದಂತಹ ಉಳಿದವರು ಕೂಡ ಈ ರಚನೆಗಳು ಕುರಿತಾದಂತಹ ವಿಮರ್ಶೆಗಳನ್ನ ಗಮನಿಸಿ ಆ ಪುಸ್ತಕಗಳನ್ನು ಓದುವುದಕ್ಕೆ ಅನುವಾಗಬೇಕು ಅನ್ನೋದಕ್ಕೆ 23 ಕಾದಂಬರಿಗಳನ್ನ ನಾವು ಆಯ್ಕೆ ಮಾಡಿದ್ವಿ ಮತ್ತು ಅದರ ಬಗ್ಗೆ 24 ಲೇಖನಗಳು ಮೊದಲ ಭಾಗದಲ್ಲಿದೆ. ಎರಡನೇ ಭಾಗ ಅದು ಮಹಿಳಾ ಅಭಿವ್ಯಕ್ತಿ ಕಾವ್ಯ ಅಂತ, ಅದು ಜಿಲ್ಲೆಗೆ ಸಂಬಂಧಪಟ್ಟಂತ ಒಂದು ಭಾಗ. ಜಿಲ್ಲೆಯ ಕವಯಿತ್ರಿಯರ ಮುಖ್ಯವಾದಂಥ ಒಂದೊಂದು ಕವನಗಳನ್ನು ಆ ಭಾಗದಲ್ಲಿ ನಾವು ಕೊಟ್ಟಿದ್ದೀವಿ. ಮೂರನೆಯದು ಈಗಾಗಲೇ ಹೇಳಿದ ಹಾಗೆ ಮಂಡ್ಯ ಜಿಲ್ಲೆಯಲ್ಲಿ ಜಾನಪದ ರಂಗ ಅನ್ನುವಂಥದ್ದು, ಅದರಲ್ಲಿ ನಡೆದಿರುವಂಥ ಕಾರ್ಯಕ್ರಮದಲ್ಲಿ ಸಮ್ಮೇಳನಾಧ್ಯಕ್ಷರಾದ ಟಿ.ಸಿ. ಪೂರ್ಣಿಮಾ, ಕರ್ನಾಟಕ ಲೇಖಕಿಯರ ಸಂಘದ ರಾಜ್ಯಾಧ್ಯಕ್ಷರಾದ ಆರ್. ಸುನಂದಮ್ಮ, ಜಿಲ್ಲಾಧ್ಯಕ್ಷರಾದ ಮೀರಾ ಶಿವಲಿಂಗಯ್ಯ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ನಿವೃತ್ತ ಸಹಾಯಕ ನಿರ್ದೇಶಕಿ ಮಂಜುಳಾ ಹುಲ್ಲಳ್ಳಿ, ಲೇಖಕಿಯರ ಸಂಘದ ನಿಕಟಪೂರ್ವ ಅಧ್ಯಕ್ಷೆ ಎಚ್.ಎಲ್. ಪುಷ್ಪ, ಲೇಖಕಿಯರ ಸಂಘದ ಎಂ. ಕೆಂಪಮ್ಮ ಭಾಗವಹಿಸಿದ್ದರು.